ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಏಕಾಏಕಿ ಬಂದ ಸುದ್ದಿ. ಬೆಂಗಳೂರಿನ 4 ಸೀಸನ್ಸ್ ಹೋಟೆಲ್ನಲ್ಲಿ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರುಗಳ ಸಭೆ ನಡೀತಾ ಇದೆ ಅಂತ. ನಿನ್ನೆ ರಾತ್ರಿ 10 ಗಂಟೆಯ ನಂತರ ಬಂದ ಸುದ್ದಿ ಇದು. 4 ಸೀಸನ್ಸ್ ಹೋಟೆಲ್ ಆರ್ ಟಿ ನಗರ ಹತ್ರ ಬರುತ್ತೆ, ಏರ್ಪೋರ್ಟ್ ರೋಡ್ನಲ್ಲಿ. ಅಲ್ಲಿ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರುಗಳು ಸಭೆ ಸೇರಿದ್ದಾರೆ ಅಂತ. ಎದ್ದು ಬಿದ್ದು ನಮ್ಮ ರಿಪೋರ್ಟರ್ಗಳಲ್ಲಿಗೆ ಹೋದರೆ ಒಳಗಡೆ ಬರ್ಡೇ ಪಾರ್ಟಿ ನಡೀತಾ ಇತ್ತು. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹುಟ್ಟುಹಬ್ಬ. ಕ್ಲೋಸ್ಡ್ ಹಾಲ್ನಲ್ಲಿತ್ತದು. ಒಳಗಡೆ ಎಲ್ರಿಗೂ ಪ್ರವೇಶ ಇರಲಿಲ್ಲ. ಎಷ್ಟು ಜನ ಶಾಸಕರಿದ್ದಾರೆ, ಯಾರ್ಯಾರಿದ್ದಾರೆ ನಮ್ಮ ವರದಿಗಾರರು ಚೆಕ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ಫೋಟೋನೇ ಬಂತು. ಶಾಸಕರುಗಳ ಫೋಟೋನೇ ಬಂತು. ಒಂದು ಕಡೆ ಸಿದ್ದರಾಮಯ್ಯನವರ ಬಣದ ಶಾಸಕರುಗಳು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗಿದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರುಗಳು ಬರ್ಡೇ ನೆಪದಲ್ಲಿ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮೂವತ್ತೈದು ಶಾಸಕರು ಸೇರಿದ್ವಿ ಅಂತ ಇವರೇ ಹೇಳಿಕೊಂಡ್ರು. ಕನಿಷ್ಠ 20 ಶಾಸಕರಿದ್ದದ್ದಂತೂ ಹೌದು. ಫೋಟೋನಲ್ಲಿ 18 ಜನ ಇದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲಿ ಇದನ್ನ ಶಕ್ತಿ ಪ್ರದರ್ಶನ ಅನ್ನುವಂತೆ ನೋಡಲಾಗ್ತಾ ಇದೆ. ಆಕ್ಚುಲಿ ಇವತ್ತು ಎಚ್.ಸಿ. ಬಾಲಕೃಷ್ಣ ಅವರ ಬರ್ಡೇ. ಅವರು ಇವತ್ತು ಶಿರಡಿಗೆ ಹೋಗೋ ಪ್ಲಾನ್ ಇದೆ. ಅದಕ್ಕೆ ನನ್ನೇ ಪಾರ್ಟಿ ಕೊಟ್ಬಿಟ್ರಂತೆ. ಬರ್ಡೇ ಬಾಯ್ ಎಚ್.ಸಿ. ಬಾಲಕೃಷ್ಣ ನಿರೀಕ್ಷೆಯಂತೆ ಇದ್ರು. ಅವ್ರನ್ನ ಹೊರತುಪಡಿಸಿದ್ರೆ ಸಿ.ಪಿ. ಯೋಗೇಶ್ವರ್, ಎಚ್.ಡಿ. ವೆಂಕಟೇಶ್, ಡಾಕ್ಟರ್ ರಂಗನಾಥ್, ಆನೇಕಲ್ ಶಿವಣ್ಣ, ಕದಲೂರು ಉದಯ್, ರವಿ ಗಣಿಗ, ಶಿವಗಂಗಾ ಬಸವರಾಜ್, ಶರತ್ ಬಚ್ಚೇಗೌಡ, ಶಾಂತನಗೌಡ, ಡಿ ಸುಧಾಕರ್, ಮಂಕಾಳ ವೈದ್ಯ, ಹರೀಶ್ ಗೌಡ, ರಮೇಶ್ ಬಂಡಿಸಿದ್ದೇಗೌಡ, ಗಣೇಶ್ ಹುಕ್ಕೇರಿ, ಮಂಥರ್ ಗೌಡ, ಪ್ರಕಾಶ್ ಕೋಳಿವಾಡ್, ಎನ್.ಎ. ಹ್ಯಾರಿಸ್, ಜಯಚಂದ್ರ. ಇವರುಗಳ ಪೈಕಿ ಎನ್.ಎ. ಹ್ಯಾರಿಸ್ ಮತ್ತು ಜಯಚಂದ್ರ ಖಂಡ ತುಂಡವಾಗಿ ಹೇಳುವುದು ಕಷ್ಟ ಡಿ.ಕೆ. ಶಿವಕುಮಾರ್ ಬಣ ಅಂತ. ಇಷ್ಟು ಶಾಸಕರು ಡಿನ್ನರ್ ಮೀಟಿಂಗಿಗೆ ಸೇರಿದಾಗ ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರದ ವಿಷಯ ಚರ್ಚೆಯಾಗದಿಲ್ವಾ? ಒಂದಷ್ಟು ಬದಲಾವಣೆಯ ಬಗ್ಗೆ ಮಾತಾಡಿದ್ದೀವಿ ಅಂತ ಎಚ್.ಸಿ. ಬಾಲಕೃಷ್ಣ ಅವರೇ ಮಾಧ್ಯಮದ ಮುಂದೆ ಒಪ್ಕೊಳ್ತಾರೆ. ರಾಜಕೀಯ ಕೂಡ ಚರ್ಚೆಯಾಗಿದೆ ಅಂತ ಕುಣಿಗಲ್ ರಂಗನಾಥ್ ಅವರು ಹೇಳಿದ್ರು.
ನಾಯಕತ್ವ ವಿಚಾರನೂ ಚರ್ಚೆಗೆ ಬಂತು. ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಈ ವಿಷಯ ಬರ್ತಾ ಇದೆ. ಹೈಕಮಾಂಡ್ ಮುಖಾಂತರ ಇದಕ್ಕೊಂದು ಸ್ಪಷ್ಟ ಸಂದೇಶ ಕೊಡಿ ಅಂತ ಕೇಳಬೇಕು ಅನ್ನುವ ಚರ್ಚೆಯಾಗಿದೆ. ಮತ್ತೊಮ್ಮೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಕದಲೂರು ಉದಯ್ ಅವರು ಹೇಳಿದರು. ನಾನು ತಡವಾಗಿ ಹೋದೆ, ಊಟ ಮಾಡ್ಕೊಂಡು ಬಂದೆ. ನಾನಿದ್ದಾಗ ಯಾವುದೇ ರಾಜಕೀಯ ಚರ್ಚೆಯಾಗಲಿಲ್ಲ ಅಂತಾರೆ ಸಿಪಿ ಯೋಗೇಶ್ವರ್. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ನನಗೆ ನಿಜವಾಗ್ಲೂ ಖುಷಿಯಾಗತ್ತೆ. ದೆಹಲಿಗೆ ಹೋಗುವ ವಿಚಾರ ಚರ್ಚೆಯಾಗಿದ್ದಂತೂ ನಿಜ. ಅದರ ಮುಂದೆ ಯಾವ ರೀತಿ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದವರು ಶಾಸಕಿ ನಯನಾ ಮೋಟಮ್ಮ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ. ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ. ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನೇ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ರೀ, ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ, ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರನ್ನು ಬದಲಾಯಿಸ್ತಾರೋ ಸಿಎಂ ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬಾಲಕೃಷ್ಣ ಸಾಹೇಬ್ರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದಂಥದ್ದು. ಅವರು ನಮ್ಮನ್ನು ಆಹ್ವಾನಿಸಿದ್ರು, ನಾವೆಲ್ಲ ಹೋಗಿದ್ದು. ಎಲ್ಲರೂ ಸೇರಿದಾಗ ರಾಜಕೀಯದ ಬಗ್ಗೆನೂ ಮಾತಾಡ್ತೀವಿ. ಅದೆಲ್ಲ ಮಾತಾಡಿಲ್ಲ ಆದರೆ ಸುಳ್ಳಾಗುತ್ತೆ. ಸೊ ಹಾಗಾಗಿ ಈಗ ಬಜೆಟ್ ಇದೆ. ನನ್ನ ಕ್ಷೇತ್ರದ್ದು, ನನಗೆ ರೈತರದ ಹಿತಚಿಂತನೆಯಲ್ಲಿ ಭಾಳಷ್ಟು ಚರ್ಚೆ ಮಾಡ್ತಾನೇ ಇದ್ದೀನಿ. 35 ಅಧಿಕವಾಗಿ ಜನ ಬಂದಿದ್ರು ರೀ. ಎಲ್ಲಿಗೆ ಹೋಗ್ತಾ ಇದ್ರು ಸರ್? ನಾವು ಅದನ್ನೆಲ್ಲ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ, ಮಾತನಾಡಕೂಡ್ದು ಅಂತ ನಾನು ಭಾವಿಸ್ತೇನೆ. ನಾನು ಬಾಲಕೃಷ್ಣ ಅವ್ರ ಬರ್ಡೇ ಇತ್ತು, ಅಲ್ಲೆಲ್ಲ ಸೇರಿದ್ವಿ. ಹಾಗೆ ಇದೇ ಈ ವಿಚಾರ ಚರ್ಚೆಗೆ ಬಂತು. ನಿತ್ಯ ಮಾಧ್ಯಮಗಳಲ್ಲಿ ಈ ನಾಯಕತ್ವದ ಗೊಂದಲ ನಡೀತಾ ಇದೆ. ಇದಕ್ಕೇನಾದ್ರು ಎಲ್ಲರೂ ಸೇರಿ ತೆರೆ ಎಳಿಸ್ಬೇಕು ಹೈಕಮಾಂಡ್ ಮುಖಾಂತರ. ಇದಕ್ಕೊಂದು ಸ್ಪಷ್ಟ ಸಂದೇಶ ಕೊಡಿ ಅಂತ ಕೇಳಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ಮತ್ತೊಮ್ಮೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡೋಣ. ದೆಹಲಿಗೆ ಹೋಗೋದು ಯಾವಾಗ ಹೋಗಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಏನಾದರೂ ಚರ್ಚೆ ಆಯ್ತಾ? ಈಗ ಮತ್ತೊಮ್ಮೆ ಸಭೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲರೂ ಸೇರಿ, ಇನ್ನು ಕೆಲವು ಶಾಸಕರು ಬೇರೆ ಬೇರೆ ಹೊರಗಡೆ ಇದ್ರು, ಕೆಲವರು ಬಂದಿರಲಿಲ್ಲ, ಅವಶ್ಯಕತೆ ಬಿದ್ದರೆ ಹೋಗ್ಬೇಕಾಗುತ್ತೆ. ಬರ್ತ್ಡೇ ಪಾರ್ಟಿ ಸೇರಿದ್ವಿ, ಮುಗೀತು. ಅಷ್ಟಕ್ಕೆಲ್ಲ ನೀವು ಅದು ಇದು ಇದು ಅದು ಅಂತ ಏನಂತ ಇದ್ರು ಅದೆಲ್ಲ ಏನಿಲ್ಲ. ಊಟ ಮಾಡಿದ್ರಿಂದನೋ ಸಿಎಂ ಅವ್ರು ಬದಲು ಆಗಲ್ಲ, ಇನ್ನೊಬ್ರು ಸಿಎಂ ಆಗಲ್ಲ. ನಾನು DCM ಪರ ಇದ್ರೂ ಸಿಎಂ ಪರನೂ ಇದ್ದೀನಿ. 136 ಜನ DCM ಸಿಎಂ ಪರ ಇದೀವಿ. DK ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಹೈಕಮಾಂಡ್ ಅವ್ರಿಗೆ ಆಲ್ರೆಡಿ ಏನೇನು ಹೇಳ್ಬೇಕು ಹೇಳಿದ್ವಿ. ಸಾಧ್ಯವಾದ್ರೆ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡ್ತೀವಿ, ಏನು ಸಮಸ್ಯೆ ಏನಿಲ್ಲ. ಶಾಸಕರು ಬಾಲಕೃಷ್ಣರವರ ಹುಟ್ಟುಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು, ಊಟ ಮಾಡ್ಕೊಂಡು ಬಂದಿದೆ. ಅದನ್ನ ಬಿಟ್ಟು ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ಏನು ಆ ಥರ ಯಾವುದು ರಾಜಕೀಯ ಸಂಬಂಧಪಟ್ಟಂತ ಚರ್ಚೆ ಆಗಲಿಲ್ಲ. ಊಟಕ್ಕೆ ಸೇರಿದ್ವಿ. ಬಾಲಕೃಷ್ಣ ಸರ್ದು ಇನ್ವಿಟೇಷನ್ ಮೇಲೆ ಸೇರಿದ್ವಿ. ಯಾಕಂದರೆ ಅವ್ರದ್ದು ಬರ್ತ್ಡೇ ಇತ್ತಲ್ಲ, ನಾಳೆ ಬರ್ತ್ಡೇ ಇರೋದ್ರಿಂದ ಅವರೊಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ನಮಗೆಲ್ಲರಿಗೂ ಡಿನ್ನರಿಗೆ ಕರೆದಿದ್ರು. DCM ಬೆಂಬಲಿತ ಅಥವಾ CM ಬೆಂಬಲಿತ ಅನ್ನೋ ಹೇಳೋಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕಾಂಗ್ರೆಸ್ ಶಾಸಕರೇ ಇದ್ದಿದ್ದು. ಅದರಲ್ಲಿ ಅಂದರೆ ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಸುಮಾರು ಜನಕ್ಕಿದೆ, ಅಷ್ಟೇ, ಬೇರೆ ಏನೂ ಇಲ್ಲ. DCM ಬಗ್ಗೆ ನಾನು ಸುಮಾರು ಸತಿ ಹೇಳಿದ್ದೀನಿ. ಅವ್ರಿಗೆ ಒಳ್ಳೇದಾಗಬೇಕು ಅಂತ ಖಂಡಿತ ಬಯಸ್ತೀನಿ. ಅವರು CM ಆದರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಷ್ಟೇ. ಡೆಲ್ಲಿಗೆ ಹೋಗುವಂಥ ವಿಚಾರ ಚರ್ಚೆ ಆಗಿದ್ದು ಮಾತ್ರ ನಿಜ. ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂದರು ಉಪಮುಖ್ಯಮಂತ್ರಿ DK ಶಿವಕುಮಾರ್. ನಾನು ಯಾವ ಶಕ್ತಿ ಪ್ರದರ್ಶನನೂ ಮಾಡಿಲ್ಲ. ಕೆಲವರು ಫಾರಿನ್ಗೆ ಹೋಗ್ತಾರೆ, ಕೆಲವರು ದಿಲ್ಲಿಗೆ ಹೋಗ್ತಾರೆ, ಕೆಲವರು ಅನೇಕ ಆಸೆ ಇಟ್ಕೊಂಡಿರ್ತಾರೆ, ಮಂತ್ರಿ ಆಗೋ ಕನಸಿರುತ್ತೆ. ದೆಹಲಿ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ, ಇದು DK ಶಿವಕುಮಾರ್ ಅವರ ಹೇಳಿಕೆ.
ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳ್ಳೋಕ್ಕೆ, ಎಜುಕೇಷನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಏನು ಮಾತಾಡಿದ್ದಾರೆ? DCM ಅವ್ರಿಗೂ CM ಆಗಬೇಕು ಅನ್ನುವಂಥ ಮಾತನ್ನ ನೆನ್ನೆ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ, ಜೊತೆಗೆ CP ಯೋಗೇಶ್ವರ್ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನು ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಅಲ್ಲಪ್ಪ ನೋಡಯ್ಯ, ಮಂತ್ರಿ ಆಗಬೇಕು. ನಾವೆಲ್ಲ ಓಲ್ಡ್ ಆಗೋದು. ನಾನು, ಪರಮೇಶ್ವರು, HK ಪಾಟೀಲು, ನಾವೆಲ್ಲ ಭಾಳ ಚಿಕ್ಕ ವಯಸ್ಸನ್ನ ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯನವರೆಲ್ಲ. ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ. ನೀವು ಮಾತ್ರ ಆಗೋದ್ರಿ ಮಂತ್ರಿ, ಆಗ ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ, ದೆಹಲಿಯವ್ರಿಗೆ ಈ ವಿಚಾರನ ಗಮನ ಇರ್ತದೆ. ಮಂತ್ರಿ ಜೊತೆಗೆ ನಿಮ್ಮನ್ನೇ ಅವ್ರು ಕೇಳ್ತಾರೆ ಸರ್. ಮಂತ್ರಿ ಜೊತೆಗೆ ನಿಮ್ಮನ್ನೇ ಇಟ್ಕೊಂಡೇ ಕೇಳ್ತಾ ಇರೋದು ಸರ್ ಅವರು. ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇನ್ನು ಅವ್ರು ಯಾರು ಬಂದು ಮಾತಾಡಿಲ್ಲ. ಬಂದು ಮಾತಾಡಲಿ, ಆಮೇಲೆ ಸಿದ್ದರಾಮಯ್ಯನವರ ಟೀಮ್ ಕಡೆಯಿಂದ ಸತೀಶ್ ಜಾರಕಿಹೊಳಿ, ಬೋಸರಾಜು, ಅಜಯ್ ಸಿಂಗ್ ಅವರ ಪ್ರತಿಕ್ರಿಯೆಗಳು ಬಂದಿದ್ದವು. ನಾವೇ ಊಟ ಹಾಕಿಸಬೇಕು ಅಂತೇನಿಲ್ಲ, ನಾವೇ ಗುತ್ತಿಗೆ ಪಡೆದಿದ್ದೀವಿ ಅಂತಿಲ್ಲ. ಲೈಕ್ ಮೈಂಡೆಡ್ ಇರೋರು ಒಂದು ಕಡೆ ಸೇರಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳೋದು ನಾಯಕತ್ವ ಬದಲಾವಣೆ ಚರ್ಚೆ ಮೀಡಿಯಾದಲ್ಲಿ ಬಿಟ್ಟರೆ ಎಲ್ಲೂ ಇಲ್ಲ. ಶಾಸಕರ ಸಭೆ ಸೇರಿದ್ದು ಗೊತ್ತಿಲ್ಲ, ನಾಟಿ ಕೋಳಿ ತಿಂದು ಬಂದಿದ್ದೀವಿ ಅಂತಿದ್ದಾರೆ. ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆನೇ ಇಲ್ಲ ಅಂತ ಬೋಸರಾಜು ಅವರು ಹೇಳಿದ್ರು. ನಾವು ಡಿನ್ನರ್ ಮೀಟಿಂಗ್ ಮಾಡ್ತೀವಿ ಬಿಡ್ರಿ, ಅದರಲ್ಲಿ ಏನು ಹೊಸ್ತಿಲ್ಲ ಅಂತ ಅಜಯ್ ಸಿಂಗ್ ಅವರು ಹೇಳ್ತಾರೆ. ಎಲ್ಲ ನಮ್ಮ ನಾವೇ ಊಟ ಮಾಡಿಸ್ಬೇಕಂತೇನಿಲ್ಲ. ನಾವೇನು ಅದೇನ ಗುತ್ತಿಗೆ ಏನು ಪಡೆದಿಲ್ಲ. ಅದೇನು ಅವ್ರವ್ರು ನಾವು ಹೇಳಿದ್ರೆ ಗ್ರೂಪ್ ಅದಾವ, ಅವರು ಲೈಕ್ ಮಾಡಿದಂತ ಮುಂಚೆ ಹೇಳಿದ್ವಿ, ಅವ್ರು ಕೂಡ್ತಾರಂತ ಹೇಳಿದ್ವಿ. ಆ ರೀತಿ ಕೂಡಿದ್ದಾರೆ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವರು. ಗೊಂದಲ ಬಗೆಹರಿಬೇಕಂತ ಎಲ್ಲರದ್ದು ಆಸೆ ಇದೆ. ಅವ್ರದ್ದು ಇದೆ, ನಮ್ದು ಇದೆ, ಎಲ್ಲರದ್ದು ಇದೆ, ಪಾರ್ಟಿ ಅವ್ರದ್ದು. ಈಗ ಅವ್ರು ಅದನ್ನ ಹೇಳಿದ್ರೆ ಅದನ್ನು ನಿನ್ನೆ ಅವರು ಅದನ್ನೇ ಹೇಳಿದ್ದಾರೆ. ಖುದ್ದಾಗಿ ಭೇಟಿಯಾಗಿದ್ದು ಅಧ್ಯಕ್ಷರಿಗೆ, ಬೇಗ ಇತ್ಯರ್ಥ ಮಾಡ್ತಾ ಅಂತ ಹೇಳಿದ್ದಾರೆ. ಕಾದು ನೋಡೋರು ಇನ್ನೊಂದು ಸ್ವಲ್ಪ ದಿವಸ. ಬರ್ತಡೇ ಇದೆ, ಆ ಬರ್ತಡೇ ಸಲುವಾಗಿ ಎಲ್ಲರೂ ಸೇರಿದ್ರು ಅಂತ ಹೇಳಿದ್ದಾರೆ ಅವರು. ನಾಯಕತ್ವ ಚರ್ಚೆ ಎಲ್ಲಿ ಇಲ್ಲ, ನಿಮ್ಮಲ್ಲೇ ಐತೆ ಅಷ್ಟೇ. ಮೀಡಿಯಾದಲ್ಲಿ ಬಿಟ್ಟರೆ ಎಲ್ಲಿ ಚರ್ಚೆ ಇಲ್ಲ. ಈಗ ಆ ಚರ್ಚೆ ಮುಗಿದೋಗಿ ಎಲ್ಲರೂ ಬಜೆಟ್ ಪ್ರಿಪ್ರೇಷನಲ್ಲಿ ಅವ್ರವ್ರ ಕೆಲಸಗಳು ಮಾಡ್ಕೊಳ್ಳಿಕ್ಕೆ ಎಮ್ಮೆಲ್ಗಳು ತಿರ್ತಾ ಇದ್ದಾರೆ. ಮಂತ್ರಿಗಳು ಅದರಲ್ಲಿ ಬಿಜಿ ಇದ್ದಾರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹಿತ ಅದರಲ್ಲೇ ಬಿಜಿ ಇದ್ದಾರೆ. ಅವ್ರು ಯಾವ ಉದ್ದೇಶದಿಂದ ಹೇಳಿದ್ರು ಗೊತ್ತಿಲ್ಲ. ನಿನ್ನೆ ಅವ್ರು ಸೇರಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಅವ್ರು ಸೇರಿರ್ತಕ್ಕಂಥದ್ದು ಬರ್ತ್ಡೇ ಫಂಕ್ಷನ್ ಸೇರಿದ್ರು ಅಂತೇಳಿ ಅವರು ಹೇಳಿದ್ದಾರೆ. ಒಳ್ಳೆ ನಾಟಿ ಕೋಳಿ ತಿಂದೀವಿ ಅಂತ ಮಾತನ್ನು ಹೇಳಿದ್ದಾರೆ. ನೋಡಿ, ಯಾರೋ ಒಬ್ಬರಿಬ್ಬರು ಮಾತಾಡ್ತಿರ್ಬೇಕು. ಯಾರು ಆ ರೀತಿಯಾಗಿ ಪಕ್ಷದಲ್ಲಿ ಅನುಭವಿಸಿರ್ತಕ್ಕಂಥವ್ರು ಸೀನಿಯರ್ಸು ಯಾರೂ ಮಾತಾಡ್ತಾ ಇಲ್ಲ. ಹೈಕಮಾಂಡ್ ಯಾವತ್ತು ಯಾವ ಸಂದರ್ಭದಲ್ಲಿ ಏನು ಹೇಳಿದ್ರು ನಮ್ಮ ಪಕ್ಷದಲ್ಲಿ ಅದೇ ನಡೀತಾ. ನೀವು ಅವ್ರನ್ನ ಕೇಳಿ, ಹೈಕಮಾಂಡ್ ಬರ್ತಿರ್ತಾರಲ್ಲ, ಯಾವಾಗ ಬಂದಾಗ ಅವ್ರು ಕೇಳಿ. ಡಿನ್ನರ್ ಮೀಟಿಂಗ್ ಆಗೋದು ಹೊಸದೇನಲ್ಲ. ನಾವು ಕೂಡ ಸುಮಾರು ಬಾರಿ ಲಂಚ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗ್ ನಾವೆಲ್ಲರೂ ಕೂಡ ಮಾಡ್ತೀವಿ. ಮೊದಲಿಂದ ಅದು ನಡ್ಕೊಂಡು ಬಂದಿದೆ. ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಜೊತೆಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಅವರು ಮಾತಾಡಿದಾಗ ನಾವು ಯಾವ ಶಾಸಕರು ಮಾತಾಡೋದು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಹೈಕಮಾಂಡ್ ಇಸ್ ಸುಪ್ರೀಂ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಉಪಮುಖ್ಯಮಂತ್ರಿ ಅವರು ಕರೆಸಿ ಮಾತಾಡಿ ಬಗೆಹರಿಸ್ತಾರೆ. ಎಲ್ಲಾ ಪಕ್ಷದಲ್ಲಿ ಈ ಒಂದು ಚರ್ಚೆ ನಡೀತಾ ಇರ್ತದೆ. ಬಜೆಟ್ ಕಂಪ್ಲೀಟ್ ಆದ ನಂತರ ಈ ಒಂದು ಸಚಿವ ಸಂಪುಟ ಒಂದು ಪುನರ್ರಚನೆ ಖಂಡಿತವಾದ ಆಗ್ತದಂತ ಒಂದು ವಿಶ್ವಾಸ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.